ಹುಣಸೆ ಹಣ್ಣು ಬೆಲ್ಲ ನೀರು ಥರ ಕೊಚ್ಕೊಂಡು ಉಪ್ಪು ಹಾಕ್ಬಿಟ್ಟು ಪೌಡ್ರ್ ಹಾಕ್ಬಿಟ್ಟು ಮಾಡ್ಬೋದು. ಓಕೆ. ಸೊ ಇದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ನಿಮ್ಮ ಕಡೆ? ಹೌದು ಹೌದು ಹೌದು. ಕರೆಕ್ಟಾಗಿ ಮಾಡಿದ್ದೀವಿ ನಾವೀಗ. ಹೌದು ನೋಡಿ, ಎಲ್ಲ ಸೈಂಟಿಫಿಕ್ ಮೆಥಡ್. ಕಲರ್ ಬರಬೇಕು, ಇಷ್ಟೇ ಉದ್ರಾಗಬೇಕು, ಮುದ್ದೆ ಆಗಬಾರ್ದು. ಮುದ್ದೆ ಆದರೆ ಉಳಿಯಲ್ಲ. ಮತ್ತೆ ಏನು ಮಾಡೋದಿದ್ರು ಐಟಮ್ ಒಂದು ರೆಡಿ ಇಟ್ಕೊಳ್ಬೇಕು. ಹೌದು. ಆ ಟೈಮಿಗೆ ಹುಡ್ಕೋಕೆ ಹೋಗ್ಬಾರ್ದು, ಒಲೆ ಅನ್ಸ್ಕೊಂಡು. ನಮ್ಮ ಈ ಕುಂದಾಪುರ, ಉಡುಪಿ ಕಡೆ ಎಲ್ಲ ಇದನ್ನು ಜಾಸ್ತಿ ಸೇಲಿಗೆ ಜಾಸ್ತಿ ಮಾಡ್ತಾರೆ. ನಾವು ತಿನ್ಕೊಂಡೇ ಇದ್ದು ಬಂದವರು ಇದನ್ನಲ್ಲ, ಸಣ್ಣ ಚಿಕ್ಕವರಿಂದ. ರುಚಿ ಇರುತ್ತೆ ಇದರಲ್ಲಿ, ಹುಳಿ ಇದೆ, ಉಪ್ಪು ಇದೆ, ಖಾರ ಇದೆ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಹನುಮಂತ ನಗರ ನೋಡಿ, ಇದು SGK ಕ್ಯಾಟ್ರಿಂಗ್, ಶ್ರೀ GK ಕ್ಯಾಟ್ರಿಂಗ್ ಎದುರುಗಡೆ ಇದ್ದೀವಿ. ಇವತ್ತು ಅವ್ರಿಗೆ ಇದು ಬಹಳ ಪ್ರಿಯವಾದ ಒಂದು ತಿನಿಸು. ಯಾರಿಗೆ? ಗೋಪಾಲಕೃಷ್ಣ ಅವ್ರಿಗೆ. ನಾನು ಮಾಡೇ ಮಾಡ್ತೀನಿ, ಇದು ಅದ್ಭುತವಾಗಿದೆ, ಭಾಳ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಬಂದಿದ್ದೀವಿ, ಗೊಜ್ಜವಲಕ್ಕಿ. ಸೊ SGK ಕ್ಯಾಟ್ರಿಂಗ್, ಗೋಪಾಲಕೃಷ್ಣ ಅವರ ಗೊಜ್ಜವಲಕ್ಕಿ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ 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 ಬನ್ನಿ. ಗೋಪಾಲಕೃಷ್ಣ ಅವರು, ಶ್ರೀ GK ಕ್ಯಾಟ್ರಿಂಗ್, ಹನುಮಂತ ನಗರ. ನಾವು ಸರ್ ಅವ್ರಿಗೆ ಭಾಳ ಇಷ್ಟ ಆಯಿತು ಯಾವುದು ಗೊಜ್ಜವಲಕ್ಕಿ. ಗೊಜ್ಜವಲಕ್ಕಿ ಹೌದು ಸರ್ ಎಷ್ಟು ಇಷ್ಟ ನಿಮಗೆ? ನಾವಂದ್ರೆ ನಾವು ಚಿಕ್ಕವರಿಂದಾಗೆ ಇದು ತಿಂದ್ಕೊಂಡೇ ಬಂದವು. ಯಾಕಂದ್ರೆ ಈ ಗೊಜ್ಜವಲಕ್ಕಿ ಅನ್ನೋದೊಂದು ಈ ಪುಳಿಯೋಗರೆ ಇಷ್ಟ ಆಗೋರಿಗೆಲ್ಲ ಆಗುತ್ತೆ. ಅದು ನಮ್ಮಲ್ಲೆಲ್ಲ ಪುಳಿಯೋಗರೆ ಲೈಕ್ ಮಾಡೋ ಲೈಕ್ ದಿಢೀರಲ್ಲೇ ಮಾಡ್ಬೋದು. ಇದು ಪುಳಿಯೋಗರೆ ಥರ ಗೊಜ್ಜು ಮಾಡಿ ಅದಕ್ಕೆ ಎಳ್ಳು ಗಿಳ್ಳೆಲ್ಲ ಹಾಕಿ ಮಾಡ್ಬೇಕಂತ. ಹೌದು. ಪಲ್ಯದ ಐಟಮ್ ಇದು ಜಸ್ಟ್. ಅದಕ್ಕೆ ಒಂದು ಅವಲಕ್ಕಿ ಹಾಕ್ಬಿಟ್ಟು ಗೊಜ್ಜವಲಕ್ಕಿ ಅಂತ. ಸಿಹಿ ಇರುತ್ತೆ, ಖಾರನೂ ಇರುತ್ತೆ, ಹುಳಿ ಇರುತ್ತೆ. ಸೊ ಅಂಥದ್ದೊಂದು ಅದ್ಭುತ ಮಾಡೋಣ. ಓಕೆ. ಸೋರಿಗೆ ಗೊಜ್ಜ ಅವಲಕ್ಕಿ ಇದು ಈಗ ಮಾಡುವ ರೀತಿ ಅಂದರೆ ನಾವು ದಪ್ಪ ಅವಲಕ್ಕಿ ತಗೊಳ್ಬೇಕು ಈ ಥರದ್ದು. ಇದರಲ್ಲಿ ಪೆಪ್ಪರ್ ಅವಲಕ್ಕಿ ಇದೆಯಲ್ಲ, ಅದು ಬರಲ್ಲ, ಮಾಡೋಕ್ಕಾಗಲ್ಲ. ಅದ್ರಲ್ಲಿ ನೀರಲ್ಲಿ ನೆನೆ ಹಾಕಿದ್ರೆ ತುಂಬ ಫುಲ್ ಪೇಸ್ಟ್ ಆಗಿಬಿಡುತ್ತೆ. ಈ ಥರ ಅವಲಕ್ಕಿ ಇದನ್ನೇ ಒಂದು 3 ಸಲ ತೊಳೆದ್ಬಿಟ್ಟು ಒಂದು 3 ನಿಮಿಷ, ಜಾಸ್ತಿ ನೆನೆ ಹಾಕ್ಬಾರ್ದು, 3 ನಿಮಿಷ ನೆನೆ ಹಾಕ್ಬಿಟ್ಟು ಅಲ್ಲಿ ಬಸಿ ಹಾಕ್ಬಿಡ್ಬೇಕು. ಸರಿ, ತೊಳೆದು ಬಸಿ ಹಾಕ್ಬಿಡ್ಬೇಕು. ಇದನ್ನೀಗ ನಾನು ಒಂದು ಅರ್ಧ kg ಇರ್ಬೋದು ಅವಲಕ್ಕಿ. ಅಷ್ಟು ತಗೊಂಡಿದ್ದೀನಿ. ಈ ಥರ ಇರುತ್ತೆ. ಪೇಪರ್ ಅವಲಕ್ಕಿ ತೊಗೊಳ್ಬಾರ್ದು. ಈ ಥರ ದಪ್ಪ ಅವಲಕ್ಕಿ ಅಂದರೆ ಸಿಗುತ್ತೆ, ಆಯಿತಾ? ಇದು ನಾವು ತೊಳೆದಾಗ ಇದರಲ್ಲಿರುವ ಪುಡಿಗಳು ಡಸ್ಟೆಲ್ಲ ಹೊರಗಡೆ ಹೋಗುತ್ತೆ. ಇನ್ನು ಕ್ಲೀನಾಗಿ ತೊಳ್ಕೊಳ್ತೀನಿ ಈಗ. ಸರ್, ಈಗ ಅವಲಕ್ಕಿ ನೆನೀತಾ ಇದೆ, ಅದೊಂದು 3 ನಿಮಿಷ ನೆನೀಲಿ. ಓಕೆ. ಅದ್ರ ಮೇಲೆ ನೆನಿಬಾರ್ದು, 3 ನಿಮಿಷ ಅಂದರೆ ಸಾಕಾಗುತ್ತೆ. ಆಮೇಲೆ ಬಸಿ ಹಾಕ್ಕೊಳ್ಬೇಕು ಅದನ್ನೇ. ಸರಿ. ಇದು ಇವಾಗ ಅದಕ್ಕೊಂದು ಮಸಾಲೆ. ಹೌದು, ಸೇಮ್ ಪಲ್ಯ ಮಾಡ್ತೀವಲ್ಲ ಆ ಥರದ್ದು. 4 ರಿಂದ 5 ಬ್ಯಾಡ್ಗೆ, ಇದು 6 ಬ್ಯಾಡ್ಗೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಕಾಯಿ, ತೆಂಗಿನಕಾಯಿ ತುರಿ, ಇದಕ್ಕೆ ಸಾಸಿವೆ, 1 ಟೀ ಸ್ಪೂನ್ ಸಾಸಿವೆ, ಸ್ವಲ್ಪ ಜೀರಿಗೆ, ಆಮೇಲೆ ಬೆಲ್ಲ ಸ್ವಲ್ಪ ಮಾಡೋದ್ರಿಂದ ಇದು ಮಿಕ್ಸಿಗೆ ಹಾಕೊಳ್ಳಿ ರುಬ್ಕೊಳ್ಬೋದು. ಇನ್ನು ಪ್ರಮಾಣ ಜಾಸ್ತಿ ಇದ್ದರೆ ಇದು ಎಷ್ಟು ಸಪ್ರೇಟಾಗಿ ಒಂದು ಪಾಕ ಥರ ಮಾಡ್ಕೊಳ್ಬೇಕು. ಸರಿ, ಹೌದು. ಇದನ್ನೀಗ ನಾನು ಇದಕ್ಕೆ ಹಾಕ್ತೀನಿ. ಒಂದು 3 ಟೀ ಸ್ಪೂನ್ ಬೆಲ್ಲ ಹಾಕಬೇಕು, ಅರ್ಧ kg. ಇದನ್ನೀಗ ನಾವು ರುಬ್ಬಿ ಇಟ್ಕೊಳ್ಬೇಕು. ಈ ಪಲ್ಯ ಮಾಡ್ತೀವಲ್ಲ, ಆ ಪಲ್ಯ ಟೈಪಲ್ಲಿ ಇದನ್ನು ರುಬ್ಬಿ ಇಟ್ಕೊಳ್ಬೇಕು. ನೀರು ಹಾಕ್ಬಾರ್ದು ಜಾಸ್ತಿ. ಓಕೆ. ಕಾಯಿಗೆ ಸಾರಿನ ಪುಡಿ ಹಾಕಿದ್ರು ಡೈರೆಕ್ಟ್. ಜಸ್ಟ್ ರೆಡಿ ಆಗಿದೆ. ಈ ಥರ ತುಂಬ ನೈಸು ಆಗಬಾರ್ದು, ಚೆನ್ನಾಗಿರಲ್ಲ. ಓಕೆ ಸರ್. ನೆಕ್ಸ್ಟು ಇದನ್ನೀಗ ನಾನು ಬಾಣಲಿಯಲ್ಲ ಒಂದು ಒಗ್ಗರಣೆ ಮಾಡಿ ಅವಲಕ್ಕಿ ಹಾಕ್ಕೊಳ್ತೀನಿ. ಆಯಿತು. ಒಂದು 3 ರಿಂದ 4 ಟೀ ಸ್ಪೂನ್ ಆಯಿಲು, ಸಾಸಿವೆ, ಮೊದಲಾಗಿ ಸಾಸಿವೆ ಸಿಡಿದ ತಕ್ಷಣ ಉದ್ದಿನಬೇಳೆ, ಕಡಲೆಬೇಳೆ ಒಂದು 3 ಟೀ ಸ್ಪೂನ್ ಇದೆ. 1 ಟೀ ಸ್ಪೂನ್ ಉದ್ದಿನಬೇಳೆ, 2 ಟೀ ಸ್ಪೂನ್ ಕಡಲೆಬೇಳೆ, 2 ಸೇರಿ. ಆಮೇಲೆ 2 ಬ್ಯಾಡಗಿ ಮೆಣಸು ಒಗ್ಗರಣೆಗೆ, ಕಡಲೆಕಾಯಿ ಬೀಜ ಒಂದು 4 ಟೀ ಸ್ಪೂನ್, ಕರಿಬೇವು ಒಂದು ಸ್ವಲ್ಪ,
1 ಟೀ ಸ್ಪೂನ್ ಆಗುವಷ್ಟು ಗೋಡಂಬಿ 10. ಗೊಜ್ಜು ಅವಲಕ್ಕಿಗೆ ಹುಣಸೆಹಣ್ಣು ರಸ, ಇದಕ್ಕೆ ಬರೋದು ಹುಣಸೆಹಣ್ಣು ರಸ, ಬೆಲ್ಲ, ಇದೇ ಮೇನ್ ಆಗಿರುತ್ತೆ. ಅರ್ಧ kg ಅವಲಕ್ಕಿಗೆ ಒಂದು 50 ಗ್ರಾಮ್ ಹುಣಸೆಹಣ್ಣು ಬೇಕು. ಮಸಾಲ ನಾವು ಮಾಡ್ಕೊಂಡಿರೋ ಮಸಾಲ, ಇದು ಆ್ಯಕ್ಚುಲಿ ಹಸಿ ಮಸಾಲ. ಇದು ಇದರಲ್ಲಿ ಸ್ವಲ್ಪ ಬಾಡ್ಸ್ಕೊಳ್ಬೇಕು ಚೆನ್ನಾಗಿ. 200 ಗ್ರಾಮ್ ಮಸಾಲ ಎಲ್ಲ ಸೇರಿ. ಹೌದು, ತುಂಬ ಜಾಸ್ತಿ ಹಾಕಿದ್ರು ಚೆನ್ನಾಗಿರಲ್ಲ ಅವಲಕ್ಕಿ ತಗೊಳ್ಳೋದು. ಇದು ಆ್ಯಕ್ಚುಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು, ಯಾಕಂದ್ರೆ ನಾವು ಕೊಟ್ಟಿರೋದು ಹಸಿ ಮಸಾಲ. ಅದು ಕಾಯಿ, ಬ್ಯಾಡ್ಗೆ, ಸಾಸಿವೆ, ಹಸಿ ಮಸಾಲ ಇರುತ್ತೆ. ಇದು ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಹಸಿ ವಾಸನೆ ಬಂದ್ಬಿಡುತ್ತೆ. ಇದನ್ನ ಬೇರೆ ಬೇರೆ ರೀತಿಯಲ್ಲೂ ಮಾಡ್ಕೋಬಹುದು. ಹೌದು, ಅವಲಕ್ಕಿ ಅನ್ನೋದು ನಾನಾ ರೀತಿಯಲ್ಲಿ ಮಾಡ್ಬೋದು. ಅಲ್ಲ, ಗೊಜ್ಜು ಅವಲಕ್ಕಿ. ಹೌದು, ಜಸ್ಟ್ ಪೌಡ್ರ್ ಹಾಕಿ ಮಾಡ್ಬೋದು. ಹೌದಾ? ಹೌದು. ಹುಣಸೆ ಹಣ್ಣು, ಬೆಲ್ಲ, ನೀರು ಥರ ಕೊಚ್ಕೊಂಡು ಉಪ್ಪು ಹಾಕ್ಬಿಟ್ಟು ಪೌಡ್ರ್ ಹಾಕ್ಬಿಟ್ಟು ಮಾಡ್ಬೋದು. ಪೌಡ್ರ್ ರೆಡಿ ಇದ್ರೆ, ಪುಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಆರಾಮ್ ಮಾಡ್ಬೋದು. ಈಗ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, ಸ್ವಲ್ಪ ತುಪ್ಪ 2 ಟೀ ಸ್ಪೂನ್ ತುಪ್ಪ ಬೇಕು. ಇದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ನಿಮ್ಮ ಕಡೆ? ಹೌದು. ಉಪ್ಪು ರುಚಿಗೆ ತಕ್ಕನಾದಷ್ಟು ಉಪ್ಪು. ರೈಟ್. ನೋಡಿ ಅವಲಕ್ಕಿ ಏನು? ಹೌದು, ಈ ಥರ ಬರಬೇಕಿದು. ಜಾಸ್ತಿ ಪುಡಿ ಅದೇ ಈಗ 3 ನಿಮಿಷ ಆಯ್ತಲ್ಲ? ಹೌದು, ಈ ಥರ ಉದುರು ಬಂದಿರಬೇಕು. ಈ ಥರ ಉದುರು. ಓಕೆ, 3 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ಅದೇ, ಆಮೇಲೆ ನೆನೆಸ್ಕೊಂಡ್ರೆ ಮುದ್ದೆ ಬಿಡುತ್ತೆ. ಕರೆಕ್ಟಾಗಿ ಮಾಡಿದ್ದೀವಿ ನಾವು ಈಗ. ಹೌದು. ನೋಡಿ, ಎಲ್ಲ ಸೈಂಟಿಫಿಕ್ ಮೆಥಡ್. ಪ್ರತಿ ಹಂತಕ್ಕೂ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಸರ್. ಹೌದು ಅಲ್ವಾ? ಅದರದ್ದೇ ಆದ ಟೈಮ್ ಇರುತ್ತೆ. ಹೌದು, ಇವೆಲ್ಲ ಗಡಿಬಿಡಿ ಮಾಡ್ಕೊಂಡ್ಕೋದ್ರೆ ಉಳಿಯಲ್ಲ, ಹಾಳಾಗ್ತದೆ. ಈಗ ಕಲರ್ ಬರಬೇಕು, ಇಷ್ಟೇ ಉದ್ರಾಗಬೇಕು, ಮುದ್ದೆ ಆಗ್ಬಾರ್ದು. ಮುದ್ದೆ ಆದ್ರೆ ಉಳಿಯಲ್ಲ, ಅಂದ್ರೆ ತಿನ್ನೋಕೆ ಚೆನ್ನಾಗಿರಲ್ಲ. ಇದೆಲ್ಲ ಏನು ಬ್ಯಾಡ್ಗಿ ಕಲರು, ಏನು ತೊಂದರೆ ಇರಲ್ಲ ಅಷ್ಟೇ. ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಅಷ್ಟೇ. ಬಾ ನೋಡಿ, ಈಗ ನುರಿತ ಕೈಗಳಿಂದ ಮಾಡಿದಾಗ ಎಲ್ಲ ಸುಲಭ ಕಾಣ್ತದೆ. ಅಂದ್ರೆ ಗೊತ್ತಿರ್ಬೇಕು ಅದು ಏನೇನಿದೆ ಅಂತ ಗೊತ್ತಿದ್ದಾಗ ನಮ್ಗೆ ಬೇಡ ಅಂದ್ರೆ ಕೈ ಸಿಗುತ್ತೆ ಐಟಮ್. ಹೌದು, ಇಲ್ಲ ಅಂದ್ರೆ ಐಟಮ್ ನಾವು ಇಲ್ಲಿ ಉರಿ ಮಾಡ್ಕೊಂಡು ಐಟಮ್ ಹುಡ್ಕೋರೊಳಗೆ ಇಲ್ಲಿ ಕೈ ಹೋಗ್ಬಿಡುತ್ತೆ, ಕಪ್ಪಾಗ್ಬಿಡುತ್ತೆ, ಐಟಮ್ಗಳು ಹಾಳಾಗ್ಬಿಡುತ್ತೆ. ನಿಮ್ಮ ಅನುಭವದಿಂದ ಇದ್ರಲ್ಲಿ ಒಂದು ಐಟಮ್ ಸುಟ್ಟೋದ್ರು ವೇಸ್ಟೇ ಅದು. ಕರೆಕ್ಟ್, ತಿನ್ನೋಕ್ಕಾಗಲ್ಲ. ಹೌದು. ಮತ್ತೆ ಏನು ಮಾಡಿದ್ರು ಐಟಮ್ ಒಂದು ರೆಡಿ ಇಟ್ಕೊಳ್ಬೇಕು. ಹೌದು, ಆ ಟೈಮಿಗೆ ಹುಡ್ಕೋಕೆ ಹೋಗ್ಬಾರ್ದು, ಒಲೆ ಅನ್ಸ್ಕೊಂಡು. ನೋಡಿ ಸರ್, ಇದೀಗ ನಮ್ಮ ಶೈಲಿ ಇದು. ನಮ್ಮ ಈ ಕುಂದಾಪುರ, ಉಡುಪಿ ಈ ಕಡೆ ಎಲ್ಲ ಇದ್ರಲ್ಲಿ ಜಾಸ್ತಿ ಶೈಲಿಗೆ ಜಾಸ್ತಿ ಮಾಡ್ತಾರೆ. ನಾವು ತಿನ್ಕೊಂಡೇ ಇದ್ದು ಬಂದವರು ಇದನ್ನೆಲ್ಲ ಸಣ್ಣ ಚಿಕ್ಕವರಿಂದ. ಹಂಗಾಗಿ ಇದು ನಮಗೊಂಥರ ಈಸಿ ಅನಿಸ್ತು. ಹೌದೌದು, ಈಸಿ ಅನಿಸ್ತೇನೋ. ಇಷ್ಟು ಬೇಗ ನೋಡಿ ಪಟಾಪಟ್ ಏನೇನು ಅನ್ಸೇಲ್ಲ ನಮಗೆ. ರುಚಿ ಇರುತ್ತೆ ಇದರಲ್ಲಿ. ಹುಳಿ ಇದೆ, ಉಪ್ಪಿದೆ, ಖಾರ ಇದೆ. ಪುಳಿಯೋಗರೆ ತಿನ್ನೋರಿಗೆಲ್ಲ ಇಷ್ಟ ಆಗ್ಬಿಡುತ್ತಿದಲ್ಲ. ನೋಡಿ, ಇಷ್ಟು ಸುಲಭವಾಗಿ ಮಾಡ್ಕೊಳ್ಳೋ ತೋರಿಸ್ಬಿಟ್ರಿ. ನಮಗೆ ಅನ್ಸೇ ಇಲ್ಲ ಒಂದು ಅಡುಗೆ ಮಾಡಿ. ಬಟ್ ಇದು ಬಹಳ ಫೇಮಸ್, ತುಂಬಾ ಇಷ್ಟ. ಹೌದು, ಇಷ್ಟ. ಈ ಥರ ಬರ್ಬೇಕಿದು, ಉದುರಾಗಿ ಬರ್ಬೇಕು, ಹಿಂಗೆ ಬರ್ಬೇಕು. ಹೌದು ಹೌದು. ನೋಡಿ ಸರ್, ರೆಡಿ ಅವಲಕ್ಕಿ, ಗೊಜ್ಜು ಅವಲಕ್ಕಿ ರೆಡಿ ಆಗಿದೆ. ಧನ್ಯವಾದ. ಬನ್ನಿ ಸರ್. ಇನ್ನೂ ಉದುರು ಬೇಕು ಅನ್ಸಿದ್ರೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ರೆ ಅದೇ ಉದುರಾಗ್ಬಿಡುತ್ತೆ. ಡನ್ ಸರ್. ಓಹೋ, ನೋಡಿ ನೀವು ಅಂದ್ರಲ್ಲ ಅವಾಗಲೇ ಒಂದು ಪುಳಿಯೋಗರೆ ಥರ ಅಂತ. ಪುಳಿಯೋಗರೆ ಥರ, ಕರೆಕ್ಟಾ? ಇದಕ್ಕೆ ಬ್ಯಾಡ್ಗೆ ಸಾಸಿವೆನೇ ಮೇನ್ ಆಗಿರುತ್ತೆ. ಕರೆಕ್ಟ್, ಆ ಸ್ಮೆಲ್ ಕೊಡುತ್ತೆ. ನಿಮಗೆ ಇಷ್ಟವಾದದ್ದು ಹೇಳಿದ್ಮೇಲೆ ಅದರಲ್ಲಿ ಏನೋ ಒಂದು ಸಿಕ್ಕೇ ಇರಬೇಕು. ಟೇಸ್ಟ್ ಅಲ್ಲಿ ಗೊತ್ತಾಗುತ್ತೆ. ನೋಡಿ, ಆ ಟೇಸ್ಟ್ ತಿಂದವರಿಗೆ ಗೊತ್ತಿರುತ್ತೆ. ಓಕೆ ಓಕೆ ಓಕೆ. ಇಲ್ಲಿ ನಮಗೆ ಶ್ರೀ GK ಕ್ಯಾಟ್ರಿಂಗ್ನ ಗೊಜ್ಜವಲಕ್ಕಿ, ಇದು ಅವರಿಗೆ ಪ್ರಿಯವಾದದ್ದು. ಹೌದು, ಈಗ ನಮಗೆ ಪ್ರಿಯ ಆಗ್ಬಿಡ್ತದೆ. ನೋಡ್ಬಿಡೋಣ. ಅದು ಈ ಅವಲಕ್ಕಿ ಅನ್ನೋದು ಹಾಗೆ ಸರ್, ಎಲ್ಲ ಟೈಮಲ್ಲೂ ಇದು ಊಟಕ್ಕೆ ಬರುತ್ತೆ, ತಿಂಡಿಗೆ ಬರುತ್ತೆ ದಿಢೀರಂತ. ಕರೆಕ್ಟ್. ಅನ್ನ ಥರ ಬಾಯ್ಲ್ ಮಾಡಬೇಕಾಗಿಲ್ಲ, ಏನಿಲ್ಲ, ನೆನೆ ಹಾಕಿ ಮಾಡುತ್ತೆ ಅಷ್ಟೇ. ಅದರಲ್ಲೂ ಇದು ಸ್ಪೆಷಲ್ ಆಗಿ ಗೊಜ್ಜು ಅವಲಕ್ಕಿ. ಇದಕ್ಕೆ ಯಾವ್ದಾದ್ರು ಪೌಡರ್ಗಳಿಗೆ ಏನಿಲ್ಲ, ನಾವೇ ಹೆಸರಲ್ಲೇ ಇದೆಯಲ್ಲ ಗೊಜ್ಜು ಅವಲಕ್ಕಿ. ಇದಕ್ಕೆ ನಾವು ಜಸ್ಟ್ ಬ್ಯಾಡ್ಗಿ ನಾವೇ ಇಲ್ಲಿ ರೆಡಿ ಮಾಡಿ ಹಾಕಿರೋದು.
ಆಮೇಲೆ ನಾವು ಮಾಡಿರೋ ಎಷ್ಟೋ ರೆಸಿಪಿಗಳಲ್ಲಿ ಇದು ದಿಢೀರ್ ರೆಸಿಪಿ ಇದು. ದಿಢೀರ್ ರೆಸಿಪಿ. ಆಮೇಲೆ ಇವ್ರಿಗೆ ಪ್ರಿಯವಾದದ್ದು ಈಸಿ ಆಯ್ತು. ಮತ್ತೆ ಫಸ್ಟ್ ಟೇಸ್ಟ್ ಮಾಡ್ಬಿಡೋಣ. ನೋಡೋಣ. ನೋಡಿ, ನೋಡೋಕೆ ಮಾಡೋಕೆ ಸಿಂಪಲ್, ತಿನ್ನೋಕೆ ನೋಡಿ ಎಷ್ಟು ರುಚಿಯಾಗಿದೆ. ಏನನ್ನು ಹೋಗ್ಬೇಕಿಲ್ಲ. ಮೇನ್ ಹುಳಿ ಏನು ಸರ್? ಹುಣಸೆ ಹುಳಿ, ಆಮೇಲೆ ಬೆಲ್ಲ. ಅದಾದಾಗ ಒಂದು ಬರುತ್ತೆ, ಒಂದು ಸ್ಪೆಷಲ್ ರುಚಿ ಬರ್ತದೆ. ಆ ಸ್ಪೆಷಲ್ ರುಚಿ ಅವಲಕ್ಕಿ 3 ನಿಮಿಷ ನೆನೆಸಿರೋದು. 3 ನಿಮಿಷ ಟೈಮ್ ಇಟ್ಟು 3 ನಿಮಿಷ ಕರೆಕ್ಟ್. ಅದು ಯಾಕಂತ ಗೊತ್ತಾಗ್ತದೆ. 3 ನಿಮಿಷ ಅದ್ರ ಮೇಲೆ ನೆನೆದ್ರೆ ಇದು ಸಿಗಲ್ಲ ನಮಗೆ. ನೋಡಿ ಹಿಂಗಿರ್ಬೇಕು ಸರ್. ಇದು ಒಂಥರ ಡಿಫ್ರೆಂಟ್. ಯಾಕೆಂದ್ರೆ ಇದ್ರಲ್ಲಿ ಚಿತ್ರಾನ್ನ ಟೈಪು ಮಾಡ್ಬೋದು. ಹೌದು, ಕ್ಯಾಪ್ಸಿಕಮ್ ಈರುಳ್ಳಿ ಹಾಕಿ ಚಿತ್ರಾನ್ನ ಟೈಪ್ ಮಾಡ್ಬೋದು. ನೀವು ಹೇಳಿದ್ರಲ್ಲ ಗೊಜ್ಜಲ್ಲಿ ಒಂಥರ ವಿಶೇಷ ಗೊಜ್ಜು, ಆಮೇಲೆ ಪುಳಿಯೋಗರೆ ಅಂದ್ರಲ್ಲ, ಹೌದು, ಆ ಥರನೂ ಮಾಡ್ಕೋಬಹುದು. ಸೊ ಪ್ರತಿಯೊಂದು ಕ್ಯಾಟರ್ ಆಗಲಿ, ಹೋಟ್ಲ್ ಆಗಲಿ, ಮನೆ ಆಗಲಿ ವಿಶೇಷತೆ ಇದ್ದೇ ಇರ್ತದೆ. ಸೊ ಈ ವಿಶೇಷವಾದ ಗೋಪಾಲಕೃಷ್ಣ ಅವ್ರದ್ದು ನೀವು ಮಾಡ್ಕೊಂಡು ನಮ್ಗೆ ಹೇಳಿ, ಕಾಯ್ತಾ ಇರ್ತೀವಿ. ಗ್ಯಾರಂಟಿ ಹೇಳಿ ನೀವು ಮನೆಗೆ ಟ್ರೈ ಮಾಡಿ. ಏನೂ ಆಗಲ್ಲ, ಈಸಿ ಆಗುತ್ತೆ, ಈಸಿಯಾಗಿ ಮಾಡ್ಕೊಳ್ಬಹುದು. ಹೌದು. ಆಮೇಲೆ ವಿಶೇಷವಾಗಿ ಹೈಜಿನಿಟಿಗೆ, ಆಮೇಲೆ ನೀವು ಹೇಳಿದಂಗೆ ಕ್ಲೀನಿಂಗ್. ಹೌದು, ಪ್ರತಿಯೊಬ್ಬ ವರ್ಕರ್ನು ಏನು ಸರ್, ಹೌದು, ನಾನು ಕೇಳ್ಬಿಟ್ಟೆ, ಬಿಡಿ ಇಲ್ಲ, ಸಿಗರೇಟ್ ಇಲ್ಲ, ಯಾವುದೇ ಒಂದು ಇಲ್ಲಿ ಚಪ್ಪಲಿ ಬಿಟ್ಟು ಒಳಗೆ ಬರ್ತಾರೆ ಕಿಚನ್ ಅಲ್ಲಿ. ಅಷ್ಟು ಮರ್ಯಾದೆ ಕೊಡ್ತೀವಿ ಊಟಕ್ಕೆ, ಆ ಬೆಲೆ ಕೊಡ್ತೀವಿ. ಯಾಕಂದ್ರೆ ಎಲ್ಲ ಆ ಲೆವೆಲಲ್ಲೇ ಬಂದವ್ರು, ಕಷ್ಟದಲ್ಲೇ ಬಂದವರು. ಹಂಗಾಗಿ ಅದ್ರದ್ದು ಅನ್ನೊಂದು ಹರಳಲ್ಲೂ ಅವ್ರಿಗೆ ಇದು ಯೋಗ್ಯತೆ ಗೊತ್ತಿರುತ್ತೆ, ಆ ಮಹತ್ವ ಗೊತ್ತಿರುತ್ತೆ. ಹಂಗಾಗಿ ನೀವು ಇದನ್ನ ಒಂದು ಕ್ಯಾಟರಿಂಗ್ ಹೈರ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಮುತುವರ್ಜಿ ಮಾಡ್ತಾರೆ ಅಂತ. ಈಗ ನಾವು ಸರ್ ಈಗ ಹಬ್ಬಗಳ ಸೀಸನ್ ಅಲ್ಲಿ ಇನ್ನು ಬರ್ಬೇಕು ನಿಮ್ಮ ಬತ್ತಳಿಕೆಯಿಂದ. ಹೌದು, ಮಾಡೋಣ, ಮಾಡ್ತಾ ಇರೋಣ, ತೋರ್ಸೋಣ, ಕಾಯ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ಹೌದು, ನೀವು ಕಾಯ್ತಾ ಇರಿ, ಮಾಡ್ಕೊಂಡ್ಬಿಟ್ಟು ಕಾಮೆಂಟ್ಸ್ ಹಾಕಿ ಏನಾದ್ರು ಇದ್ರೆ ಹೇಳಿ. ಗೊತ್ತಾಗಿಲ್ಲ ಅಂದ್ರೆ ಕೇಳಿ, ಅದು ಹೇಳ್ತೀವಿ. ಆಯ್ತಾ, ಆರ್ಡರ್ಗಳಿದ್ರೆ ಹೇಳಿ, ಅದು ಮಾಡ್ತೀವಿ. ಹೌದು, ಗ್ಯಾರಂಟಿ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ ಸರ್. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.